ಕನ್ನಡದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಯೋ ಜರ್ನಿಯಲ್ಲಿ ಇವತ್ತು 10ನೇ ದಿನ. ಹಿಂದಿನ ವಿಡಿಯೋದಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು, ಅದನ್ನ ಹೇಗೆ ಸ್ಟಾರ್ಟ್ ಮಾಡಬಹುದು ಅಂತ ಡಿಸ್ಕಸ್ ಮಾಡೋದ್ರ ಜೊತೆಗೆ ಡೀಟೇಲ್ಡ್ ಇನ್ಫಾರ್ಮೇಶನ್ ಇರೋ PDF ನ ಶೇರ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ಇಮೇಲ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ ಹೇಳಿ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಫ್ಲಿಪ್ಕಾರ್ಟ್ ಗೆ ಫಸ್ಟ್ ಟೈಮ್ ಸೈನ್ ಇನ್ ಆಗ್ತಿದ್ದೀರಾ ಅಂತಂದ್ರೆ ಮೇಲ್ ID ನ ಯೂಸ್ ಮಾಡಿ ನೀವು ಸೈನ್ ಇನ್ ಆಗ್ತೀರಾ ಫ್ಲಿಪ್ಕಾರ್ಟ್ ಗೆ. ಸೊ ನೆಕ್ಸ್ಟ್ ಏನಾದ್ರು ಫ್ಲಿಪ್ಕಾರ್ಟ್ ಅಲ್ಲಿ ಬಿಗ್ ಬಿಲಿಯನ್ ಡೇಸ್ ಅಥವಾ ಯಾವ್ದಾದ್ರು ಫೆಸ್ಟಿವಲ್ ಆಫರ್ಸ್ ನಡೀತಾ ಇದ್ರೆ ಆ ಫ್ಲಿಪ್ಕಾರ್ಟ್ ನ ಇಮೇಲ್ ಮಾರ್ಕೆಟಿಂಗ್ ಟೀಮ್ ಏನ್ ಮಾಡುತ್ತೆ ಅಂತಂದ್ರೆ ನಿಮ್ ತರನೇ ಲಕ್ಷಾಂತರ ಜನ ಇಮೇಲ್ ID ನ ಯೂಸ್ ಮಾಡ್ಕೊಂಡು ಲಾಗಿನ್ ಆಗಿರ್ತಾರೆ ಅಥವಾ ಸೈನ್ ಇನ್ ಆಗಿರ್ತಾರೆ. ಸೊ ಅವ್ರಿಗೆ ಏನ್ ಮಾಡ್ತಾರೆ, ಆ ಫ್ಲಿಪ್ಕಾರ್ಟ್ ನ ಮಾರ್ಕೆಟಿಂಗ್ ಟೀಮ್ ಅವರು, ಇಮೇಲ್ ಮಾರ್ಕೆಟಿಂಗ್ ಟೀಮ್ ಅವರು ಅವರಿಗೆ ಎಲ್ಲರಿಗೂ ಪರ್ಸನಲೈಸ್ಡ್ ಇಮೇಲ್ಗಳನ್ನ ಸೆಂಡ್ ಮಾಡ್ತಾರೆ. ಎಟ್ ಎ ಟೈಮ್ ಇಮೇಲ್ ಮಾರ್ಕೆಟಿಂಗ್ ಅಲ್ಲಿ ಎಲ್ಲರಿಗೂ ಅಷ್ಟು ಒಂದು ಡೇಟಾ ಏನಿರುತ್ತಲ್ಲ, ಇಮೇಲ್ ID ಗಳಿರುತ್ತಲ್ಲ, ಅಷ್ಟು ಇಮೇಲ್ ID ಗಳಿಗೆ ಪರ್ಸನಲೈಸ್ಡ್ ಇಮೇಲ್ಗಳನ್ನ ಸೆಂಡ್ ಮಾಡ್ಬೋದು ಬರೀ ಒಂದು ಕ್ಲಿಕ್ನ ಮುಖಾಂತರ. ಸೊ ಇದಕ್ಕೆ ಇಮೇಲ್ ಮಾರ್ಕೆಟಿಂಗ್ ಅಂತೇಳಿ ಕರಿತೀವಿ. ಸೊ ಇನ್ನೂ ಏನಾದರೂ ಡೀಟೇಲ್ಡ್ ಇನ್ಫಾರ್ಮೇಷನ್ ಇರೋ PDF ಫ್ರೀ ಆಗಿ ಬೇಕು ಅಂದರೆ ಈ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟಲ್ಲಿ PDF ಅಂತೇಳಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ SEO ಅಂತಂದರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂದರೆ ಏನು ಅಂತೇಳಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ.